Namaste. Subject Engineering Mathematics for first semester BE. Name of the book author Dr. KSC Sir. Module 2 Differential Calculus 2. Article number 2.3 Partial Differentiation. Problem number 54. If u equal to tan inverse of y by x, verify that del square u divided by del y into del x equal to del square u divided by del x del y. If u equal to tan inverse of y by x, verify that del square u divided by del y del x equal to del square u by del x del y. So solution for this problem. So u equal to tan inverse of y by x. So del square u by del y del x anta ide. So del square u divided by del y del x LHS. So LHS ಇದನ್ನು ಹಾಗೆ ಬರೆಯೋಣ. ಸೊ del square u ನ ಏನು ಮಾಡೋದು, del y ಇಲ್ಲಿ del y ಅಂತ ತಗೊಳ್ಳೋದು, ಇದನ್ನು del u by del x ಅಂತ ಬರಿಬೋದು. ಓಕೆ, del square u ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆಯಲ್ಲ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ ಮತ್ತೆ ಅಗೇನ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ವೈ ಇಂದ ಅಷ್ಟೇ. ಸೊ ಈಕ್ವಲ್ ಟು ಡೆಲ್ ಬೈ ಡೆಲ್ ವೈ ಹಾಗೆ ಇರಲಿ, ಗೊತ್ತಾಯ್ತಲ್ಲ. ಸೊ ಡೆಲ್ ಬೈ ಡೆಲ್ ವೈ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ ಮಾತ್ರ ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. So partial derivative of tan inverse of y by x is 1 divided by 1 plus y by x whole square into again y by x ಗೆ differentiate ಮಾಡಿದರೆ so y into minus 1 divided by x square. ಗೊತ್ತಾಯ್ತಲ್ಲ. ಅಂದರೆ ಇಲ್ಲಿ ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಇದು ಬರುತ್ತೆ. ಚೈನ್ ರೂಲ್ ಅಪ್ಲೈ ಮಾಡಬೇಕು, ಆವಾಗ ಇದು ಬರುತ್ತೆ. ಓಕೆ, ಸೊ ಈಕ್ವಲ್ ಟು ಡೆಲ್ ಬೈ ಡೆಲ್ ವೈ ರೀಅರೇಂಜ್ ಮಾಡ್ಕೋಬೇಕು ಇದನ್ನು. ಇಲ್ಲಿ ಎಲ್ ಸಿ ಎಮ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇರುತ್ತೆ. ನ್ಯೂಮರೇಟರ್ಗೆ ಎಕ್ಸ್ ಸ್ಕ್ವೇರ್ ಹೋಗುತ್ತೆ, ಎಕ್ಸ್ ಸ್ಕ್ವೇರ್ಗೆ ಇಟ್ ಕ್ಯಾನ್ಸಲ್. ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಗೊತ್ತಾಯ್ತಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅಗೇನ್ ಇಲ್ಲಿ ಏನು ಮಾಡಬೇಕು ಇವಾಗ, ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ ಈಕ್ವಲ್ ಟು, ಸೊ ಹೇಗೆ ಮಾಡೋದು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಂದರೆ ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು. ಕೋಶಂಟ್ ರೂಲ್ ಏನು ಹೇಳುತ್ತೆ, ಸೊ ಡಿನಾಮಿನೇಟರ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು ಡಿನಾಮಿನೇಟರನ್ನು. ಸೊ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. ಸೊ ನ್ಯೂಮರೇಟರ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ಸೊ ಮೈನಸ್ 1 ಆಗುತ್ತೆ. ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರಿಗೆ ಡಿಫ್ರೆನ್ಷಿಯೇಟ್ ಅಂದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಬಿಕಾಸ್ ಎಕ್ಸ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಟೇಕ್ ವೈ ಸ್ಕ್ವೇರಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಡಿವೈಡೆಡ್ ಬೈ ಡಿನಾಮಿನೇಟರ್ದು ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. So equal to minus x square minus y square minus minus plus 2y square divided by x square plus y square whole square equal to, so ಇಲ್ಲಿ ಏನಾಗ್ತಾ ಇದೆ, 2y square minus y square is y square minus x square divided by x square plus y square whole square. So this is for del square u divided by del y del x. ಸೊ ಇದು LHS ಗೊತ್ತಾಯ್ತಲ್ಲ. ಸೊ ಬೇಕಂದರೆ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ RHS ಈಕ್ವಲ್ ಟು del square u divided by del x del y.
ಸೊ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಡೆಲ್ ವೈನ ನಾವು ಡೆಲ್ ಬೈ ಡೆಲ್ ಎಕ್ಸ್ ಅಂತ ಹಾಕಿ ಇನ್ಸೈಡಲ್ಲಿ ಡೆಲ್ ಯು ಬೈ ಡೆಲ್ ವೈ ಅಂತ ಬರಿಬೋದು. ಗೊತ್ತಾಯ್ತಲ್ಲ. ಸೊ ಇವಾಗ ಮತ್ತೆ ಏನು ಮಾಡಬೇಕು, ಫಸ್ಟ್ ಇವಾಗ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಸೊ ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ವೈ ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ ಎಕ್ಸ್ ಅದಾಯ್ತಲ್ಲ. ಅಂದರೆ ಯಾಕಂತ ಹೇಳಿದ್ರೆ ಇದು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದು, ಹಾಗಾಗಿ 1 ಬೈ ಎಕ್ಸ್ ಬರುತ್ತೆ. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್, ದಟ್ ಎಕ್ಸ್ ಸ್ಕ್ವೇರ್ ಇಸ್ ಗೋಟ್ಸ್ ಟು ನ್ಯೂಮರೇಟರ್, ಅಂದರೆ ಎಕ್ಸದಲ್ಲಿ 1 ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಗೊತ್ತಾಯ್ತಲ್ಲ. ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್ ಹಾಗೆ ಬರೆಯೋಣ. ಸೊ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೋಯಿತು. ಈಗ ಕೋಷಂಟ್ ರೂಲ್ ಅಪ್ಲೈ ಮಾಡಬೇಕು. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಕೋಷಂಟ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ಡಿನಾಮಿನೇಟರ್ ಫಸ್ಟ್ ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಪ್ಲಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಅಂದರೆ 2x ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ 3x ಸ್ಕ್ವೇರ್ ಆಗ್ತದೆ. ಒಂದು ನಿಮಿಷ, ಫಸ್ಟು ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್, ಇಲ್ಲಿ ಮೈನಸ್ ಬರಬೇಕು. ಗೊತ್ತಾಯ್ತಲ್ಲ. ಸೊ ಅದು ಪ್ಲಸ್ ಅಂತ ಬರೋದು ಪ್ರಾಡಕ್ಟ್ ರೂಲಿಗೆ, ಮೈನಸ್ ಅಂತ ಬಂದರೆ ಕೋಷಂಟ್ ರೂಲಿಗೆ. ಸೊ ಮತ್ತೆ ರಿಅರೇಂಜ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಏನಾಯ್ತು ಇವಾಗ, ಆರ್ ಎಚ್ ಎಸ್ ಈಕ್ವಲ್ ಟು ಡೆಲ್ ಸ್ಕ್ವೇರ್ ಯು ಡಿವೈಡೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 2. ಸೊ ಈಕ್ವಿಟಿಂಗ್ ಈಕ್ವೇಷನ್ ನಂಬರ್ 1 and 2 ಮಾಡಿದರೂ ಆಯಿತು. ಸೊ ಈಕ್ವಿಟಿಂಗ್ ಈಕ್ವೇಷನ್ ನಂಬರ್ 1 and 2 ಮಾಡಿದರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹ್ಯಾನ್ಸ್ ಪ್ರೂವ್ಡ್ ಅಷ್ಟೆ. ಅದಾಯ್ತಲ್ಲ. ಬುಕ್ ನೋಡೋಣ ಇವಾಗ. ಸೊ ಯು ಇದೆಯಲ್ಲ ದ್ಯಾಸ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಹ್ಯಾಸ್ ಇಟ್ ಈಸ್. ಮತ್ತು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಯುಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಫಸ್ಟ್ ಓವರಾಲ್ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಓವರಾಲ್. ಸೊ 1 ಡಿವೈಡೆಡ್ ಬೈ 1 ಪ್ಲಸ್, ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದ್ದರೆ ಅದು ಫಾರ್ಮುಲಾ ಇನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸಿಗೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಹಾಗೆ ಇದು ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಎಗೇನ್ ಇದು ಫಸ್ಟ್ ಓವರಾಲ್ ಮಾಡಿದ್ವಿ, ಚೈನ್ ರೂಲ್ ಅಪ್ಲೈ ಮಾಡಬೇಕು ಇದಿಷ್ಟಕ್ಕೆ ಮಾತ್ರ. ಅಂದರೆ ಡೆಲ್ ಬೈ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ವೈ ಬೈ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಮ್ ತೊಗೊಂಡಿರೋದು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದಕ್ಕೆ ಮತ್ತೆ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ವೈ ಆ್ಯಸ್ ಇಟ್ ಈಸ್ ಹಾಗೆ ಹಾಕಿ. ಗೊತ್ತಾಯ್ತಲ್ಲ. ಸೊ 1 ಬೈ ಎಕ್ಸ್ ಅಂತ ಹೇಳಿದ್ರೆ ಇದರ ಪವರ್ ಏನು 1 ಅಂತ, -1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಫ್ 1 + 1 = 2 ಆಗುತ್ತೆ. ಅದಾಯ್ತಲ್ಲ. ಇಲ್ಲಾಂದರೆ ಕೋಷಂಟ್ ರೂಲ್ ಅಪ್ಲೈ ಮಾಡಿಕೊಂಡ್ರು ಆಯಿತು, ಇದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, -y ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈಗೆ, ಇದನ್ನು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಂದ್ಸಲ, ವಿತ್ ರೆಸ್ಪೆಕ್ಟ್ ಟು ವೈ ಒಂದ್ಸಲ ಮಾಡಿದರೆ ಸೊ ಇದು ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ. ಇಲ್ಲಿ ಏನೇ ಇರುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಅಂತ ಹೇಳಿದ್ರೆ 1 ಡಿವೈಡ್ ಬೈ 1 ಪ್ಲಸ್ ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್. ಅಗೇನ್ ನಾವು ಚೈನ್ ರೂಲ್ ಅಪ್ಲೈ ಮಾಡಬೇಕು. ವೈ ಬೈ ಎಕ್ಸಿಗೆ ಚೈನ್ ರೂಲ್ ಅಪ್ಲೈ ಮಾಡಿದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ವೈ ಬೈ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ನಮಗೇನು ಬರುತ್ತೆ, ವೈಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, 1 ಆಗುತ್ತೆ. ಸೊ 1 ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇದು ಬರುತ್ತೆ, ಇಲ್ಲಿ 1 ಕ್ಯಾನ್ಸಲ್ ಆಗ್ತದೆ. ಸೊ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇವಾಗ ಅವ್ರು ಕೇಳಿರೋ ಕ್ವಶನ್ಸಲ್ಲಿ ಎಲ್ ಎಚ್ ಎಸ್ ನೋಡೋಣ. ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಡೆಲ್ ಎಕ್ಸ್ ಈಕ್ವಲ್ ಟು ಡೆಲ್ ಬೈ ಡೆಲ್ ವೈ ಫಸ್ಟ್,
ನೆಕ್ಸ್ಟ್ ಏನಾಗುತ್ತೆ del u by del x ಅಂತ ಆಗುತ್ತೆ. del by del y ಅಂತ ತೊಗೊಳ್ಳೋದು. del u by del xಗೆ ಮೈನಸ್ y ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂದಿದೆ. ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ವಿತ್ ರೆಸ್ಪೆಕ್ಟ್ ಟು y ಇಂದ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಕೋಷಂಟ್ ರೂಲ್ ಅಪ್ಲೈ ಮಾಡಿದರೆ ಇದು ಆನ್ಸರ್ ಬರುತ್ತೆ ಬೈ ಕೋಷಂಟ್ ರೂಲ್. ಸೊ del square u by del y del x equal to this much of answer. Call it as equation number 1. Now go to RHSಗೆ. ಸೊ del square u by del x del y. ಸೊ del square u by del x del y ಅಂತ ಹೇಳಿದ್ರೆ ಇಲ್ಲಿ ನೋಡಿ del square u divided by del x del y. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು yಗೆ ವಿತ್ ರೆಸ್ಪೆಕ್ಟ್ ಟು x ಇಂದ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಅದಾಯ್ತಲ್ಲ. del u by del y ನಮಗೆ ಬಂದಿದೆಯಲ್ಲ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ಈ ಕೋಷಂಟ್ ರೂಲ್ ಅಪ್ಲೈ ಮಾಡಿದ ಮೇಲೆ ನಮಗೆ ಈ ಆನ್ಸರ್ ಬರುತ್ತೆ. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಇಕ್ವೇಷನ್ ನಂಬರ್ 1 and 2ನ ಈಕ್ವೇಟ್ ಮಾಡಿದರೆ ನಮಗೆ ಈ ಆನ್ಸರ್ ಬಂತು. ಹೆನ್ಸ್ ಪ್ರೂವ್ಡ್. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.